ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ ಆಗಿರ್ಬೋದು, KMF ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಕನ್ನಡ ಇಸ್ ವೆರಿ ಇಂಪಾರ್ಟೆಂಟ್. 50 ಕ್ವಶನ್ಸ್ ಬರುತ್ತೆ ನಿಮಗೆ KMF ಮತ್ತೆ DCC ಬ್ಯಾಂಕ್. ಇದು KMF ಬಂದಿರತಕ್ಕಂಥ ಕ್ವಶನ್ ಗ್ರಾಜುಯೇಟ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಕ್ವಶನ್ಸ್ ಈಸಿ ಅನ್ಸುತ್ತೆ, ಬಟ್ ಆಪ್ಷನ್ಸ್ ನಿಮಗೆ ಕನ್ಫ್ಯೂಷನ್ ಮಾಡಿರ್ತಾರೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಚೆನ್ನಾಗಿದೆ, ಬನ್ನಿ ಡೀಟೇಲ್ ಡಿಸ್ಕಸ್ ಮಾಡೋಣ. ಈ ಒಂದು ಸೀರೀಸ್ ಏನ್ ಮಾಡ್ತೀವಿ, ಎರಡನೇ ವಿಡಿಯೋ ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಕೋಪರೇಟಿವ್ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ ನಿಮಗೆ 150+ ವಿಡಿಯೋಸ್ ಇದೆ. ಕೋಪರೇಟಿವ್ ಇಂದ ಹಿಡಿದು ನಿಮಗೆ ಥಿಯರಿ ಕ್ಲಾಸ್, ಡೈರಿ ಬಗ್ಗೆ, ಡೈರಿ ರಿಲೇಟೆಡ್, ಮತ್ತೆ ಸಂವಿಧಾನ, ಕನ್ನಡ, ಇಂಗ್ಲಿಷ್ ಎಲ್ಲ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ಸ್ ಎಲ್ಲ ಕೂಡ ಸಿಗುತ್ತೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ. ಬಂದಿರತಕ್ಕಂಥ ಕ್ವಶನ್ KMF ನ ಒಂದು ಒಕ್ಕೂಟದಲ್ಲಿ ದಾರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ಕೃತಿ ಯಾವುದು? ಇದು ಈಸಿ ಕ್ವಶನ್ಸ್, ಕಣ್ಮುಚ್ಕೊಂಡು ಟಿಕ್ ಹಾಕ್ತೀರಾ ಅಲ್ವಾ? ಇದು 4 ತಂತಿ ಅಂತ ಹಾಕ್ತೀರಾ. ಬಟ್ ಇಲ್ಲಿ ಪ್ರಮುಖವಾಗಿ ನಿಮ್ಗೆ DCC ಬ್ಯಾಂಕ್ಸ್ ಮತ್ತೆ KMF ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ತಾನೆ. ಪ್ರೀವಿಯಸ್ ಇಯರ್ ನಾವು ಮಾಡಿರ್ತಕ್ಕಂಥ ಪೇಪರ್ಸ್ ನೋಡಿ, ಅಲ್ಲಿ ಯಾವ ವರ್ಷದಲ್ಲಿ ಬಂದಿದೆ ಅನ್ನೋದು ಕೇಳ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಯಾರಿಗಾದ್ಮೇಲೆ ಯಾರ್ಗ್ ಫಸ್ಟ್, ಯಾರ್ ಸೆಕೆಂಡ್, ಇದನ್ನ 4 ಜನದ ಕೊಟ್ಟು ಯಾರ್ದಾದ್ರು, ಯಾರ್ಗ ಆದ್ಮೇಲೆ ಯಾರಿಗೆ, ಓಕೆ, ಅನುಕ್ರಮದಲ್ಲಿ ಜೋಡಿಸಿ ಅಂತ ಕೂಡ ಕೊಡ್ತಾನೆ. ಮತ್ತೆ ಈ ಇಯರ್ ಕೂಡ ಜ್ಞಾಪಕ ಇರಬೇಕು, ಮತ್ತೆ ಕೃತಿಗಳು, ಇದಿಷ್ಟು ಮುಖ್ಯವಾಗಿ ತಿಳ್ಕೊಂಡಿರ್ಬೇಕು. ಸೊ ಪ್ರಮುಖವಾಗಿ ನಮಗೆ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಸಿಕ್ಕಿದ್ರೆ, ಇನ್ನ ಮಿಕ್ಕಿದವರಿಗೆ ಕುವೆಂಪು, ರಾಮಣ ದರ್ಶನಂ ಆಗಿರ್ಬೋದು, ದಾರಾ ಬೇಂದ್ರೆ ಅವರಿಗೆ 4 ತಂತಿ, ಶಿವರಾಮ್ ಕಾರಂತರಿಗೆ ಮುಖಜ್ಜಿಯ ಕನಸು, ಮಾಸ್ತಿ ವೆಂಕಟೇಶ ಚಿಕ್ಕವೀರ ರಾಜೇಂದ್ರ, ಓಕೆ, ಭಾರತ ಸಿಂಧು ರಶ್ಮಿ, ಇದಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಅಂಡ್ ಇಸ್ವಿಗಳನ್ನ ನೋಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಾನೆ ಎಣ್ಸಂದಿಗೆ ಉದಾಹರಣೆ. ಯಾವ್ದು ಸರ್ ಎಣ್ಸಂದಿ ಹೇಳ್ತೀರಾ? ಫಸ್ಟ್ ಬಿಡಿಸಿ, ಸಂಧಿ ಬಿಡಿಸಿ. ಅದು ಮಹರ್ಷಿ ಅಂತಿದೆ, ಮಹಾ ಪ್ಲಸ್ ಋಷಿ ಅಂತ ಬಿಡಿಸ್ಬೋದಲ್ವಾ? ಇದು ನೋಡಿದ ತಕ್ಷಣ ಆರ್ ಬರ್ತಾ ಇದೆ, ರು, ಮಹಾ ಆ, ರು, ಮಹರ್, ಆಗ್ತಾ ಇದೆ. ಯಾವ್ದಿದು? ಯಾವ ಸರ್ ಗುಣ ಆಗುತ್ತಾ? ಅಷ್ಟೈಶ್ವರ್ಯ, ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟ ಐ ಅಂತ ಬರ್ತಾ ಇದೆ, ಔ ಈ ತರ ಬಂದ್ರೆ ಇದೇನಿದು? ಇದು ಏಕ ಪ್ಲಸ್ ಏಕೈಕ. ಇದೆರಡು ನೆನ್ಪಿಟ್ಕೊಬಿಟ್ರೆ ಸಾಕು. ಇದು ಎರಡು ನಮ್ಗೆ ಯಾವ್ದು ಬರುತ್ತೆ ಸರ್? ಬುದ್ಧಿ ಸಂಧಿ ಬರುತ್ತಾ? ಯಾವ ಸಂಧಿ ಬರುತ್ತೆ? ಪಡವಡದ್ದು ಹೇಳಿ ನೋಡೋಣ. ಇದು ಗುಣಸಂಧಿ. ಹಾಗಾದ್ರೆ ಪಿತ್ರಾರ್ಜಿತ ಇಸ್ ದ ಎಂಡ್ ಸಂಧಿ. ಏನು? ಪಿತೃ ಪ್ಲಸ್ ಅರ್ಜಿತ ಅಲ್ವಾ? ಕರೆಕ್ಟ್ ಅಲ್ವಾ ಸರ್? ಇದು ನಾನು ನಿಮಗೆ ಮೈಂಡ್ ಮ್ಯಾಪ್ ಕೇಳಿದ್ದೀನಿ, ನಿಮಗೆ ಗೊತ್ತಿರಬೇಕು. ಬುದ್ಧಿ ಸಂಧಿ ನಾನು ಹೇಳಿದೆ ನಿಮಗೆ. ಗುಣಸಂಧಿ AOR ಬರುತ್ತೆ. ಓಕೆ, ಇಲ್ಲಿ ಎಣ್ಸಂದಿಗೆ ಬಂದ್ರೆ ಯಾವಾರ ಆದೇಶವಾಗಿ ಬರ್ತಕ್ಕಂಥದ್ದು. ಪಿತ್ರ ಅರ್ಜಿತ, ಪಿತೃ ರು ಅರ್ಜಿತ, ಯಾ ಬಂತಲ್ವಾ ಅಲ್ಲಿ? ಪಿತ್ರಾರ್ಜಿತ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಕ್ಷಣ ಎನ್ನುವುದರ ತದ್ಭವ ರೂಪ ಯಾವುದು? ಕ್ಷಣ ಅಂದ್ರೆ ಕ್ಷಣ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಅರ್ಜಿ. ಈ ಪದ ಯಾವ ಭಾಷೆಗೆ ಸೇರಿದೆ? ಅರ್ಜಿ ನಿಮಗೆ ಐದರ್ ಹಿಂದೂಸ್ತಾನಿ ಅಂತ ಕೊಟ್ಟಿರ್ತಾನೆ, ಹಿಂದೂಸ್ತಾನಿ, ಅಥವಾ ಪರ್ಷಿಯನ್ ಅಂತ ಕೊಟ್ಟಿರ್ತಾನೆ, ಪರ್ಷಿಯನ್. ಇಲ್ಲಿ ಪರ್ಷಿಯನ್ ಅಂತ ಯಾವ್ದಲ್ಲ, ಉರ್ದು ಹಾಕ್ಬೋದಾ? ಪರ್ಷಿಯನ್ ಅಥವಾ ಹಿಂದೂಸ್ತಾನಿ. ಆಕ್ಚುಲಿ ಪರ್ಷಿಯನ್ ಅಥವಾ ಹಿಂದೂಸ್ತಾನಿ ಕೊಡಬೇಕು. ಯೂಶುವಲ್ ಅದು ಹಿಂದೂಸ್ತಾನಿ ಪದ, ಅದು ಅರ್ಜಿ ಅಂತಕ್ಕಂಥದ್ದು. ಒಂದೊಂದ್ ಕಡೆ ಪರ್ಷಿಯನ್ ಅಂತ ಕೂಡ ಇದೆ, ಬಟ್ ಇಲ್ಲಿ ಫ್ರೆಂಚ್ ಅಂತಿದೆ. ಫ್ರೆಂಚ್ ಇಸ್ ಡಿಫ್ರೆಂಟ್, ಪರ್ಷಿಯನ್ ಇಸ್ ಡಿಫ್ರೆಂಟ್. ಪರ್ಷಿಯನ್ ಅಂದ್ರೆ ಯಾರು? ಪರ್ಷಿಯನ್ ಬಂದು ನಿಮಗೆ ಇರಾನ್, ಪರ್ಷಿಯನ್ ಕೊಲ್ಲಿ ಅಂತ ಕರಿತೀವಲ್ಲ ಅಲ್ವಾ? ಸೊ ಹಾಗಾಗಿ ಉರ್ದು ಹಾಕಬಹುದು ಇಲ್ಲಿ ಕೊಟ್ಟಿರೋದ್ರಲ್ಲಿ, ಬಟ್ ಈ ತರ ಒಂದೊಂದ್ಸಲ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾನೆ. ಸೊ ಇಲ್ಲಿ ನೋಡ್ಕೊಳ್ಳಿ, ನಾನು ಪ್ರಮುಖವಾದ ಲಿಸ್ಟ್ ಕೊಟ್ಟಿದ್ದೀನಿ. ಹಿಂದೂಸ್ತಾನಲ್ಲಿ ಯಾವ್ದು ಬರುತ್ತೆ, ಇಂಗ್ಲಿಷ್ ಅಲ್ಲಿ ಯಾವ್ದು ಬರುತ್ತೆ, ಪರ್ಷಿಯನ್ ಅಲ್ಲಿ ಯಾವ್ದು ಬರುತ್ತೆ, ಪೋರ್ಚುಗೀಸ್ ಅಲ್ಲಿ ಯಾವ್ದು ಬರುತ್ತೆ, ಅರಬ್ಬಿ ಯಾವ್ದು ಬರುತ್ತೆ, ಗ್ರೀಕ್ ಅಲ್ಲಿ ಯಾವ್ದು ಬರುತ್ತೆ. ಅಂದ್ರೆ ಆ ದೇಶೀಯ ಪದಗಳ ನಾವು ಎರವಲು ಪಡ್ಕೊಂಡಿರ್ತಕ್ಕಂಥದ್ದು ಕನ್ನಡಕ್ಕೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಉರ್ದುನು ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಇಂಬಿಟ್ಟು ಇದರ ಹೊಸ ಕನ್ನಡ ರೂಪ. ಇಂಬಿಟ್ಟು ನೋಡಿ, ತುಂಬಾ ಜನ ತಂಬಿಟ್ಟು ಅಂತ ಆಗ್ತಾರೆ. ಆಕ್ಚುಲಿ ಇಂಬಿಟ್ಟು ಒಂದು ಅರ್ಥ ಏನು ಫಸ್ಟ್ ನೀವು ಅಂತ ತಿಳ್ಕೊಂಡ್ರೆ, ನಮ್ ಒಳಗೆ, ನಿನ್ನೊಳಗೆ ಸೇರಿಸ್ಕೋ. ಇದು ದಾಸರ ಪದಗಳು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಓಕೆ, ಅಂದ್ರೆ ನಿನ್ನೊಳಗೆ ಇನ್ನು ಬಿಡಬೇಡ ಅಂತ ಇದೆ ಅನ್ಬಿಟ್ಟು ಇದನ್ನು ಟಿಕ್ ಹಾಕಿದ್ರು ತಪ್ಪು. ಇಂಬಿಡು ಇಸ್ ದ ಕರೆಕ್ಟ್ ಆಗುತ್ತೆ. ಇಂಬಿಡು ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ, ಇಲ್ಲಿ ಇಂಬಿಡು ಅಂತಂದ್ರೆ ನಿನ್ನೊಳಗೆ ಅಂತ ಅರ್ಥ. ಆಶ್ರಯ ಕೊಡು, ಜಾಗ ನೀಡು ದೇವರೇ ಅನ್ನೋ ರೀತಿ. ಓಕೆ, ಇಂಬು ಕೊಡು, ಆಶ್ರಯಿಸು ಅಂತ. ಇವನ್ ಇಂಬಿಟ್ಟು ಅಂತಕ್ಕಂಥದ್ದು ಅಷ್ಟು ಜನರಲಿ ಪ್ಲೇಸ್, ಹೋಲ್ಡ್, ಕೀಪ್ ಸಮಥಿಂಗ್ ಇನ್ಸೈಡ್ ಅಂತ, ನಿನ್ನೊಳಗೆ ಆಶ್ರಯ ಕೊಡು ಅಂತ ನಾವು ದಾಸರ ಪದಗಳಲ್ಲಿ ನೋಡ್ತಾ ಇರ್ತೀವಿ ಇದನ್ನ.
ಸೊ ಇಂಬಿಡು ಅನ್ನೋದು ಹಾಕ್ಬೋದು. ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ತಂಬಿಟ್ಟು ಅನ್ನೋಕ್ಕಿಂತ ಇಂಬಿಡು. ಓಕೆ, ಒಂದೊಂದ್ ಕಡೆ ತಂಬಿಟ್ಟು ಅಂತ ಕೂಡ ಹೇಳ್ತಾರೆ, ಬಟ್ ಇದರ ಒಳ ಅರ್ಥ ನೋಡೋದಾದ್ರೆ ಇಂಬಿಡು ಕರೆಕ್ಟ್ ಅನ್ಸುತ್ತೆ ನನಗೆ. ಓಕೆ, ಕಮೆಂಟ್ ಮಾಡಿ ತಂಬಿಟ್ಟುನ ಇಂಬಿಡುನ, ಆಪ್ಷನ್ ಎನ ಡಿನಾ ಅಂತ ನಿಮಗೆ ಏನಾರು ಡೌಟ್ ಇದ್ರೆ ಸ್ನೇಹಿತರೆ. ನೆಕ್ಸ್ಟ್, ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯವೇ. ಡೆಫಿನಿಷನ್ಸ್ ಕೇಳ್ತಾರೆ. ಗ್ರಾಮರ್ ನೀವು ನೋಡಿಲ್ಲ ಅಂದ್ರೆ ನೋಡಿ, ಗ್ರಾಮರ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಡೀಟೇಲ್ ಆಗಿ ಮಾಡಿದೀವಿ, ಒಂದೇ ವಿಡಿಯೋ ಕವರ್ ಮಾಡಿದೀವಿ ಕನ್ನಡ ಗ್ರಾಮರು. ಓಕೆ, ಬೇಸಿಕ್ ಇಂದ ಹಿಡಿದು ನಿಮ್ಗೆ ಅಲಂಕಾರ ತನಕ ಹಿಡಿದು ಛಂದಸ್ಸು ತನಕ ಎಷ್ಟು ಬೇಕು ಎಕ್ಸಾಮ್ಸ್ಗೆ ಅಷ್ಟು ಕವರ್ ಆಗಿದೆ. ಇದು ಸಾಮಾನ್ಯಾರ್ಥ ಕಾವ್ಯ ಅಂತ ಕರಿತೀವಿ. ಸಾಮಾನ್ಯ ಅವ್ಯಯ ಇದು ಡೆಫಿನಿಷನ್. ಯಾವ್ದಾದ್ರು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತ ಅವ್ಯಯ ಅಂದ್ರೆ ಬೇಗನೆ, ಮೆಲ್ಲಗೆ, ಚೆನ್ನಾಗಿ, ಸೊಗಸಾಗಿ, ತಟ್ಟನೆ, ತರುವಾಯ, ಹಾಗೆ. ಓಕೆ, ಇಲ್ಲಿ ಬೇರೆ ಏನಿದೆ ಅನುಕರಣೆ. ಅಂದ್ರೆ ಅನುಕರಣೆ ಮಾಡೋದು, ಸರಸರ, ಪಟಪಟ, ಜಳ ಜಳ ಅಲ್ವಾ. ಕೃದಂತಾವ್ಯಯ ಅಂತೂ ಅಲ್ವೇ ಅಲ್ಲ. ಓಕೆ, ಕ್ರಿಯಾರ್ಥ ಕಾವ್ಯನು ಅಲ್ಲ. ಕ್ರಿಯಾಪದದ ಸ್ಥಾನದಲ್ಲಿದ್ದ ವಾಕ್ಯವಾದ ಅರ್ಥವನ್ನು ಪೂರ್ಣಗೊಳಿಸತಕ್ಕಂಥದ್ದು. ಹೌದು, ಸಾಕು, ಅಲ್ಲ ಅಂದ್ರೆ ಅರ್ಥವನ್ನ ಪೂರ್ಣಗೊಳಿಸಕ್ಕೆ ಯೂಸ್ ಮಾಡ್ತೀವಿ. ಇದು ಕ್ರಿಯೆ ನಡೆದ ರೀತಿಯನ್ನು ಹೇಳುವುದು. ನೋಡಿ, ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥದ್ದು. ಓಕೆ, ಸೊ ಈಗ ಮಾಡಿದೀವಿ ಸ್ನೇಹಿತರೆ ಇದೆಲ್ಲ. ನೆಕ್ಸ್ಟ್, ಇವುಗಳಲ್ಲಿ ಒಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ದ್ವಂದ್ವ ಅಂದ್ರೇನು? ಎಲ್ಲ ಈಗ ಸಮಾಸ ಬಿಡಿಸಿದಾಗ ನಿಮ್ಗೆ ಪ್ರತಿಯೊಂದಕ್ಕೂ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಅಂತ, ಎಲ್ಲದಕ್ಕೂ ಇಂಪಾರ್ಟೆಂಟ್ ಕೊಡ್ತಕ್ಕಂಥದ್ದು. ಅಂದ್ರೆ ಕೆರೆ ಕಟ್ಟೆಗಳು, ಕಣ್ಣು ಮುಚ್ಕೊಂಡು ಹಾಕ್ಬೋದು ಇದನ್ನ. ಸರ್ ಏನ್ ಹೇಳ್ತಿತ್ತು, ದ್ವಂದ್ವ ಎಲ್ಲಾ ಪದಗಳ ಅರ್ಥ ಪ್ರಧಾನ. ಸೊ ದ್ವಂದ್ವದಲ್ಲಿ ಏನಾಗುತ್ತೆ? ಗಿರಿವನಗಳು, ದುರ್ಗ, ಕೆರೆ ಕಟ್ಟೆ, ಬಾವಿಗಳು, ಕೆರೆಯು ಕಟ್ಟೆಯು ಪ್ಲಸ್ ಬಾವಿ, ಎಲ್ಲ ಪದಗಳ ಅರ್ಥ ದ್ವಂದ್ವ. ಓಕೆ, ಇಲ್ಲಿ ಬೇರೆ ಬೇರೆನು ಕೊಟ್ಟಿದ್ದಾನೆ. ಈಗ ನಾಕಾಳು ಅಂದ್ರೇನು? ನಾಕಾಳನ್ನ ಹೆಂಗ್ ಬಿಡಿಸ್ತೀವಿ ಇದು ಗೊತ್ತಾಯ್ತಲ್ಲ. ಕೆರೆ ಕಟ್ಟೆಗಳು, ಕೆರೆಯು ಪ್ಲಸ್ ಕಟ್ಟೆಗಳು, ಕಟ್ಟೆಯು. ಓಕೆ, ದ್ವಂದ್ವ ಸಮಾಸ. ನಾಕಾಳು ಅಂದ್ರೆ 4 ಪ್ಲಸ್ ಆಳು ಅಂತ ಹೇಳಬಹುದು. 4 ಆಳುಗಳು, ನಾಕಾಳು ಅಂದ್ರೆ ಇಲ್ಲಿ ಏನಾಗಿಲ್ದೆ 4, 5 ಇದೇನದು ಸಂಖ್ಯೆ ಅಂದ್ರೆ ದ್ವಿಗು ಆಗುತ್ತೆ. ಇದು ದ್ವಿಗು ಸಮಾಸ ಆಗುತ್ತೆ ಅಲ್ವಾ ಸರ್. ಇಲ್ಲಿ ನೋಡಿ, ನಾವು ಈ ದ್ವಿಗು ಸಮಾಸ ಏನ್ ಹೇಳುತ್ತೆ? ಪೂರ್ವ ಪದ ಸಂಖ್ಯಾವಾಚಕ. ಫೈನ್ ಸರ್. ನೆಕ್ಸ್ಟ್, ಮೃಗರಾಜನ ಹೆಂಗ್ ಬಿಡಿಸ್ತೀರಾ ಸಮಾಸನ? ಮೃಗಗಳ ಪ್ಲಸ್ ರಾಜ ಅಲ್ವಾ. ಮೃಗಗಳ ರಾಜ, ಯಾರ ರಾಜ? ಮೃಗಗಳ ರಾಜ. ಅದು ತತ್ಪುರುಷ ಸಮಾಸ. ತತ್ಪುರುಷನ ಕರ್ಮಧಾರ, ತತ್ಪುರುಷ ಸಮಾಸ ಅಲ್ವಾ ಸರ್. ಏನ್ ಹೇಳುತ್ತೆ? ಪೂರ್ವ ಪದ ನಾಮಪದ, ಉತ್ತರ ಪದ ನಾಮಪದ ಪ್ರಧಾನ. ಇಲ್ಲಿ ರಾಜನ ಒಂದು ಪ್ರಧಾನ, ಮೃಗರಾಜ. ಓಕೆ, ಅದೇ ರೀತಿ ಈ ಬೇರೆ ಬೇರೆ ಇದು ಮೃಗಗಳ ಬಗ್ಗೆ ಚೇಂಜ್ ಆಗ್ಬೋದು. ಓಕೆ, ಕಾಡಿನ ರಾಜ, ಕಾಡುಗಳ ರಾಜ, ಕಾಡಿನ ರಾಜ, ಇದು ಚೇಂಜ್ ಆಗುತ್ತೆ. ಅಂದ್ರೆ ಇದು ರಾಜ ಅಂತಕ್ಕಂಥದ್ದು ಪ್ರಧಾನ ಅಲ್ಲ. ಇದು ಯಾವ್ದು ಸರ್? ತತ್ಪುರುಷ ಸಮಾಸ. ಇನ್ನು ಸುಖ ಸ್ಪರ್ಶ ಹೆಂಗ್ ಬಿಡಿಸ್ತೀರಾ ಹೇಳಿ? ಸುಖವಾದ ಪ್ಲಸ್ ಸ್ಪರ್ಶ ಅಲ್ವಾ ಸರ್. ಏನಾಗುತ್ತೆ? ಇದು ಯಾವ ಸಮಾಸ ಆಗುತ್ತೆ? ಕರ್ಮಧಾರೆ ಇದು ಅಲ್ವಾ ಸರ್. ಕರ್ಮಧಾರೆ ಸಮಾಸ. ಹೆಂಗೆ ಕರ್ಮಧಾರೆ ಆಗುತ್ತೆ ಹೇಳಿ? ಕರ್ಮಧಾರೆ ಏನ್ ಹೇಳುತ್ತೆ? ಗುಣವಾಚಕ, ಉತ್ತರ ಪದ ನಾಮ. ಇಲ್ಲಿಯಾ ಇದೆ ಸುಖವಾದ, ಇದು ಗುಣ ಹೇಳ್ತಾ ಇರೋದು. ಸ್ಪರ್ಶ ಅಂತಕ್ಕಂಥದ್ದು ನಿಮಗೆ ಕಿರುಕುಳ ಕೊಡ್ತಕ್ಕಂಥ ಸ್ಪರ್ಶನ ಆಗಿರ್ಬೋದು. ಅಂದ್ರೆ ಇಲ್ಲಿ ನಿಮಗೆ ಪೂರ್ವ ಪದ ಏನಿದೆ ನಾವು ಸಮಾಸ ಬಿಡಿಸಿದಾಗ ಅದು ಗುಣ ಹೇಳುತ್ತೆ. ಸುತ್ತ ಕರ್ಮಧಾರೆ ಸಮಾಸ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವ್ದು ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಸ್ನೇಹಿತರೆ. ಇದೇ ಕ್ವಶನ್ ನಿಮ್ಗೆ ಕೇಳಿ ದ್ವಂದ್ವ ಬದಲು ನಿಮ್ಗೆ ಕರ್ಮಧಾರೆ ಯಾವುದು ಕೇಳಬಹುದು, ತತ್ಪುರುಷ ಯಾವುದು ಕೇಳಬಹುದು, ಅಥವಾ ದ್ವಿಗು ಯಾವುದು ಅಂತ ಕೇಳಬಹುದು. ಇದೇ ಕ್ವಶನ್ ನಿಮ್ಗೆ ಆಪ್ಷನ್ ಸೇಮ್ ಕೊಟ್ಟು ಕ್ವಶನ್ ಚೇಂಜ್ ಮಾಡಿದ್ರೆ ಮುಗೀತಲ್ಲ. ಎಸ್, ಬನ್ನಿ ಸರ್. ಭಾವಸೂಚಕ ಶಬ್ದ ಅಥವಾ ವಾಕ್ಯಗಳ ಮುಂದೆ ಸೇರಬೇಕಾದ ಲೇಖನ ಚಿಹ್ನೆ ಯಾವುದು? ಭಾವಸೂಚಕ ಚಿಹ್ನೆ ಕಣ್ಮುಚ್ಕೊಂಡು ಟಿಕ್ ಹಾಕಿ ಅಲ್ವಾ ಸರ್. ಸಿಂಪಲ್ ಇತ್ತು. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಸಂಯೋಜಿತ ವಾಕ್ಯ ಅಂತೀವಿ. ಇದೆಯಾ ಸಂಯೋಜಿತ? ಇದೆ ನೋಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಈಸಿ, ನಿಮ್ಗೆ ಗೊತ್ತಿರಬೇಕು. ಸ್ವತಂತ್ರ ವಾಕ್ಯ ಅಂದ್ರೇನು? ಇಲ್ಲಿ ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ. ಒಂದ್ ಸೆಕೆಂಡ್. ಇಟ್ ಇಸ್ ನಾಟ್ ಸಂಯೋಜಿತ, ಇಟ್ ಇಸ್ ಎ ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ ಅಲ್ಲ. ನೋಡಿ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ಅಧೀನವಾಗಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತೀವಿ. ಸಂಯೋಜಿತ ಇಸ್ ಡಿಫ್ರೆಂಟ್. ನೋಡಿ, ಒಂದು ಅಥವಾ ಅನೇಕ ವಾಕ್ಯಗಳು ನಿಮಗೆ ಡೆಫಿನಿಷನ್ಸ್ ಕೇಳಿದ್ದೇನೆ. ಸಂಯೋಜಿತ ಅಂದ್ರೆ ಒಂದು ಸಪರೇಟ್ ಆಗಿ ಸ್ಟ್ಯಾಂಡ್ ಆಗಿ ನಿಲ್ತಕ್ಕಂಥ ಸ್ವತಂತ್ರ ವಾಕ್ಯಗಳು ಕೂಡ್ಸಿ ಆಗೋದು. ನೋಡಿ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಒಂದು ಪೂರ್ಣಾಭಿಪ್ರಾಯ ವಾಕ್ಯವಾಗಿದ್ದಾರೆ. ಅಂದ್ರೆ ಈಗ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು, ಇದು ಸ್ವತಂತ್ರ ವಾಕ್ಯ. ಅದರಿಂದ ವಿಶ್ವೇಶ್ವರ ಪಾಠಗಳು ಮಲೇರಿಯಾದಿಂದ ಬಳಲಬೇಕಾಯ್ತು, ಇದು ಸ್ವತಂತ್ರ ವಾಕ್ಯ. ಅಂದ್ರೆ ಸ್ವತಂತ್ರ ವಾಕ್ಯವಾಗೂ ಮಾಡ್ಬೋದು. ಅಂದ್ರೆ ಸಾಮಾನ್ಯ ವಾಕ್ಯವಾಗಿ ಸ್ವತಂತ್ರ ವಾಕ್ಯ ಅಂದ್ರೆ ಸಾಮಾನ್ಯ ವಾಕ್ಯ. ಸೊ ಇದೊಂದು ಸಪರೇಟ್ ಆಗಿ ನಿಲ್ಲುತ್ತೆ. ಆದ್ರೂ ಕೂಡ ಒಂದು ಪೂರ್ಣ ಅಭಿಪ್ರಾಯ ಕೊಡ್ಸಕ್ಕೆ, ಆದ್ದರಿಂದ ಈ ಕಾರಣದಿಂದ ಅಂತ ಸೇರಿಸಿದೀವಿ.
ಇದು ಸಂಯೋಜಿತ ವಾಕ್ಯ. ಓಕೆ, ಇಲ್ಲಿನೂ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ರೆ, ನೋಡಿ, ಈಗ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆ ಸ್ಥಾಪಿಸಲು ವಿಶೇಷವಾಗಿ ನಿರ್ಧರಿಸಲಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ಅಂದ್ರೆ ಇಲ್ಲಿ ಮರುಗೋದು ಬಹುವಾಗಿ ಅಂತಕ್ಕಂಥದ್ದು ಯಾಕೆ ಅವರು ಮರುಗಿದ್ರು ಅಂದ್ರೆ ಈ ಕಾರಣಗಳಿಂದ. ಅಂದ್ರೆ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯ ಅಧೀನವಾಗಿದ್ರೆ ಅದನ್ನ ಮಿಶ್ರ ವಾಕ್ಯ ಅಂತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವಾಕ್ಯ ಪ್ರಕಾರಗಳಲ್ಲಿ 3 ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸಾಮಾನ್ಯ ವಾಕ್ಯನ ಒಂದು ಇಂಡಿಪೆಂಡೆಂಟ್, ಓಕೆ, ಅದನ್ನ ಸಾಮಾನ್ಯ ವಾಕ್ಯ ಅಂತೀವಿ. ಅರ್ಥ ಆಗ್ತಿಲ್ಲ? ಸೊ ಬಿ ಅಂತ ಹಾಕಿದ್ರೆ ತಪ್ಪು. ದಿಸ್ ಇಸ್ ಸಿ. ಡೆಫಿನಿಷನ್ಸ್ ಕೇಳ್ತಾನೆ ಅಷ್ಟೇ ನಿಮ್ಗೆ. ಬೇಕಾದ್ರೆ ನಿಮಗೆ ಮಾಡಿ ಅಂತಾನು ಕೇಳಬಹುದು. ಮುಂದೆ ಅಪ್ಕಮಿಂಗ್ ಅಲ್ಲಿ ಏನ್ ಮಾಡಬಹುದು, ಈ ತರ 2-3 ವಾಕ್ಯ ಕೊಟ್ಟು ಇದ್ರಲ್ಲಿ ಸಾಮಾನ್ಯ ವಾಕ್ಯ ಯಾವುದು, ಒಂದು 5-4 ಆಪ್ಷನ್ಸ್ ಕೊಟ್ಟು ವಿಶೇಷ ವಾಕ್ಯ ಯಾವುದು, ಓಕೆ, ಮಿಶ್ರ ವಾಕ್ಯ ಯಾವುದು, ಇವೆಲ್ಲ ಕೇಳಬಹುದು. ನೆಕ್ಸ್ಟ್, ಶೋಷಣೆ ಪದದ ಸಮಾನಾರ್ಥಕ ಪದ. ನೋಡಿ, ಸಮಾನಾರ್ಥಕ ಪದ ಅಲ್ಟಿಮೇಟ್ ಆಗಿದೆ. ಇಲ್ಲಿ ನಿಮಗೆ ಶೋಷಣೆ ಅಂದ ತಕ್ಷಣ ಹಿಂಸೆ ಕೊಡೋದು ಅನ್ನೋ ರೀತಿ ಇರುತ್ತಲ್ವಾ. ತೇಜೋವಧನೆ ಇದೆ, ದಮನಿಸಿದ ಆಕ್ಷೇಪಣೆ ಇದೆ, ಘೋಷಣೆ. ಯಾವ್ದು ಕರೆಕ್ಟ್? ಆಕ್ಚುಲಿ ದಮನ ಮಾಡೋದು. ತೇಜೋವಧೆ ಅಲ್ಲ. ತೇಜೋವಧೆ ಯಾಕಲ್ಲ? ದಮನಿಸುವ ತೇಜೋವಧೆಗೆ. ತೇಜೋವಧೆ ಅಂದ್ರೆ ನಿಮ್ಗೆ ಇರಿಟೇಟ್ ಮಾಡೋದು ಅಥವಾ ನಿಮ್ಮ ಮಾನ ಮರ್ಯಾದೆ ಕಳೆಯೋದು, ಅದು ದಟ್ ಇಸ್ ಡಿಫ್ರೆಂಟ್. ಓಕೆ, ನಿಮ್ನ ಕೀಳು ಮಟ್ಟದಲ್ಲಿ ನೋಡೋದು, ದಟ್ ಇಸ್ ಡಿಫ್ರೆಂಟ್. ದಮನಿಸು ಶೋಷಣೆ ಅಂದ್ರೆ ದುರ್ಬಲದವರನ್ನ, ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ದುರ್ಬಲ ಅಥವಾ ಅಧೀನ ಮೇಲೆ ದಬ್ಬಾಳಿಕೆ ಮಾಡೋದಿದೆಯಲ್ಲ, ಓಕೆ, ಸ್ವಲಾಭಕ್ಕಾಗಿ ದುಡ್ಸ್ಕೊಳ್ಳೋದಿಲ್ಲ, ಅದನ್ನ ನಾವು ಶೋಷಣೆ ಅಂತೀವಿ. ಉದಾಹರಣೆಗೆ ಗುತ್ತಿಗೆದಾರ ಆಳುಗಳಿಗೆ ಶೋಷಣೆ ಕೊಡ್ತಾನೆ. ತೇಜೋವಧೆ ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರತಿಷ್ಠೆ ಅಥವಾ ಗೌರವ ಕೀರ್ತಿಯನ್ನು ಸಾರ್ವಜನಿಕವಾಗಿ ಕುಗ್ಸೋದು ತೇಜೋವಧೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಈ ತರ ಕ್ವಶನ್ಸ್ ಈಸಿ ಇದೆ, ಆದ್ರೆ ಆಪ್ಷನ್ ಡಿಫಿಕಲ್ಟಿ ಕೊಡ್ತಾನೆ ನಿಮ್ಗೆ. ಅಂದ್ರೆ ಡಿಫಿಕಲ್ಟಿ ಅಂತಿಲ್ಲ, ಕನ್ಫ್ಯೂಷನ್. ಆ ತರ 2-3 ನಿಮಗೆ ಒಂದೇ ತರ ಮೀನಿಂಗ್ ಕೊಡುವಂಥದ್ದು ಇರುತ್ತೆ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಸೊ ಇಂಥದ್ದು ಕೂಡ ಬರುತ್ತೆ ಎಕ್ಸಾಮ್ ಅಲ್ಲಿ. ನೋಡಿ, ಮುಂದೆ ತಗೊಂಡಿದ್ದೀನಿ ನೋಡಿ, ಇದು ಪರಿಹಾಸ ಸಮಾನಾರ್ಥಕ ಪದ. ಪರಿಹಾಸ ಅಂದ್ರೆ ಏನು? ಒಂದ್ ರೀತಿ ಇದನ್ನ ನೆಗೆಟಿವ್ ಆಗಿ ಯೂಸ್ ಮಾಡೋದು, ಪಾಸಿಟಿವ್ ಆಗಿ ನೋಡ್ಬೋದು. ಟಾಂಟ್ ಕೊಡ್ಬೇಕಾದ್ರೆ ನೆಗೆಟಿವ್ ಆಗಿ ಈ ಪದಗಳನ್ನು ಯೂಸ್ ಮಾಡ್ತೀವಿ. ನಗು ಇದೆ, ತಮಾಷೆ ಇದೆ, ಅಟ್ಟಹಾಸ ಅಂತೂ ಅಲ್ಲ, ವನವಾಸ ಇದೆ. ಏನ್ ಕನ್ಫ್ಯೂಷನ್? ನಗು ಕರೆಕ್ಟಾ, ತಮಾಷೆ ಕರೆಕ್ಟಾ? ಯಾಕೆಂದ್ರೆ ಅಂತ ಆಪ್ಷನ್ಸ್ ಕೊಡ್ತಾನೆ, 2 ಆಪ್ಷನ್ಸ್. ನಿಮ್ಗೆ ಕ್ವಶನ್ ಈಸಿ ಇದೆ, ಆಪ್ಷನ್ಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಥಿಂಕ್ ಮಾಡಂಗ್ ಮಾಡ್ತಾನೆ. ಸೊ ಪರಿಹಾಸ ಅಂದ್ರೆ ತಮಾಷೆ, ನಗು ಅಲ್ಲ. ನಗು ಇಸ್ ಡಿಫ್ರೆಂಟ್. ನಿಮ್ಗೆ ತಮಾಷೆ ಮಾಡೋದ್ರಿಂದ ನಗು ಬರುತ್ತೆ. ಪರಿಹಾಸ ನಾವು 2-3 ತರ ಹೇಳಿದೆ ನಿಮ್ಗೆ. ತಮಾಷೆ ಮಾಡೋದು, ಹಾಸ್ಯ ಮಾಡೋದು, ವಿನೋದ. ಒಂದೊಂದ್ಸಲ ಅದನ್ನ ನಾವು ಬೇರೆ ರೀತಿ ಕೂಡ ಯೂಸ್ ಮಾಡ್ತೀವಿ, ಅದೇ ಗೇಲಿ ಮಾಡೋದು ಅನ್ನೋ ರೀತಿ ಕೂಡ. ಇದರಿಂದ ಮಾಡೋದ್ರಿಂದ ನಗೆ ಬರೋದು ಬೇರೆ, ವ್ಯಂಗ್ಯಾರ್ಥದಲ್ಲಿ ಗೇಲಿ ಅಂತ ಕರಿತೀವಿ. ಸೊ ತಮಾಷೆ, ನಗು ಅಂತಕ್ಕಂಥದ್ದು ಇಸ್ ನಾಟ್ ಎಕ್ಸಾಕ್ಟ್ ಮೀನಿಂಗ್, ಸಮಾನಾರ್ಥಕ ಆಗಲ್ಲ. ನಿಮ್ಗೆ ತಮಾಷೆ ಮಾಡಿ ಇದೆಲ್ಲ ಮಾಡಿದಾಗ ನಗು ಬರೋದು, ದಟ್ ಇಸ್ ಡಿಫ್ರೆಂಟ್. ಸೊ ಇಲ್ಲಿ ಯಾವ್ದು ಕರೆಕ್ಟ್? ತಮಾಷೆ ಕರೆಕ್ಟ್. ಅರ್ಥ ಆಗ್ತಿದಿಲ್ಲ ಸ್ನೇಹಿತರೆ? ಎಸ್. ನೆಕ್ಸ್ಟ್ ಹೋಗೋಣ ಬನ್ನಿ. ಗೊಂದಲ ಸಮಾನಾರ್ಥಕ ಪದ. ಇದು ಅಷ್ಟೇ ನೋಡಿ, ಗೊಂದಲ. ಇದು ಈಸಿ ಇದೆ, ಆಪ್ಷನ್ಸ್ ಈಸಿ ಇದೆ. ಗೂಬೆ ಅಂತೂ ಅಲ್ವೇ ಅಲ್ಲ, ಸದ್ದು ಮಾಡದ, ಗದ್ದಲ ಮಾಡದ, ಇಕ್ಕಟ್ಟ. ಗೊಂದಲಕ್ಕೆ ಸಿಕ್ಕೊಂಡೆ ಅಂದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದ್ರೆ ಕನ್ಫ್ಯೂಷನ್ ಸ್ಟೇಟ್. ಕನ್ಫ್ಯೂಷನ್ ಅಂತಂದ್ರೇನು? ಕನ್ಫ್ಯೂಷನ್ ಯಾವಾಗ? ಇಕ್ಕಟ್ಟಲ್ಲಿದ್ದಾಗ. ಸೊ ಗದ್ದಲನೂ ಅಲ್ಲ, ಸದ್ದು ಇಲ್ಲ, ಇಕ್ಕಟ್ಟು ಇಸ್ ದ ರೈಟ್ ಆನ್ಸರ್. ಹಾಗೆ ಸಂದಿಗ್ಧತೆ, ಅಸ್ಪಷ್ಟತೆ, ಇಕ್ಕಟ್ಟು. ಇಕ್ಕಟ್ಟು ಅಂದ್ರೆ ಯಾವಾಗ ಆಗುತ್ತೆ? ನಂಗೆ ಗೊತ್ತಾಗ್ತಾ ಇಲ್ಲ, ಏನೋ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಇಕ್ಕಟ್ಟು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಬೆಟ್ಟದಾವರೆ ಎನ್ನುವಲ್ಲಿ ಆಗಿರುವ ಸಂಧಿ. ಈಸಿ ಕ್ವಶನ್. ನೋಡಿದ ತಕ್ಷಣ ಹೇಳ್ಕೊಡೋದು ಆದೇಶ ಸಂಧಿ ಅಂತ. ಸರ್ ಏನ್ ಬಿಡಿಸ್ತಾರೆ? ಬೆಟ್ಟದ ಸ್ಥಾವರೆ, ಬೆಟ್ಟದಾವರೆ. ಇದನ್ನ ಎಕ್ಸ್ಪ್ಲೇನ್ ಮಾಡಂಗೆ ಇಲ್ಲ ಅಂತ. ಕತಪಗಳಿಗೆ ಗದಬಗಳು ಬರ್ತವೆ ಅಲ್ವಾ ಸರ್? ಸಾಮಾನ್ಯವಾಗಿ ಉತ್ತರದಲ್ಲಿರುವ ಕತಪಗಳಿಗೆ ಗದಬಗಳು ಬರ್ತದೆ. ಇಲ್ಲೇ ಕೊಟ್ಟಿದ್ದು ನೋಡಿ. ಇವೆಲ್ಲ ನಮ್ಮ ಗ್ರಾಮರ್ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಬೆಟ್ಟದಾವರೆ ನೋಡಿ, ಬೆಟ್ಟದ ಪ್ಲಸ್ ತಾವರೆ. ಬೆಟ್ಟ ಇಲ್ಲಿ ತಾ ಇದೆ, ತಾಗೆ ಏನಾಗುತ್ತೆ ಸರ್? ಬೆಟ್ಟದಾವರೆ ಆಗುತ್ತೆ. ಅಂದ್ರೆ ತಾಗೆ ದಾ ಬರುತ್ತೆ. ಕತಪಗಳಿಗೆ ಗದಬಗಳು, ತಾಗೆ ದಾ ಬಂದಿದೆ ಅಲ್ವಾ? ಆದೇಶ ಸಂಧಿ. ನೆಕ್ಸ್ಟ್ ಬರ್ತೇನೆ. ಗಂಗೋದಕ ಸಂಧಿ ಬಿಡಿಸಿದಾಗ ಆಗೋ ರೂಪ ಏನಾಗುತ್ತೆ? ಒಂದೊಂದ್ಸಲ ಕೇಳ್ಬೋದು ಯಾವ ಸಂಧಿ ಇದು ಅಂತಾನೆ ಕೇಳ್ಬೋದು. ಗಂಗೋದಕ ಬಿಡಿಸಿದ್ರೆ ಗಂಗೋ ಇದೆ ಇಲ್ಲಿ, ಗಂಗಾ ಪ್ಲಸ್ ಉದಕ ಅಂತ ಹಾಕಿದ್ರೆ ತಪ್ಪು. ಓದಕನೂ ಅಲ್ಲ, ಗಂಗಾ ಪ್ಲಸ್ ಉದಕ. ಆಪ್ಷನ್ ಸಿ. ಯಾವ ಸಂಧಿ ಬರುತ್ತೆ ಹೇಳ್ತೀರಾ? ಗಂಗಾ ಪ್ಲಸ್ ಉದಕ. ಗಂಗೋ, ಓ ಬರ್ತಾ ಇದೆ. ಯಾವುದು ಯಾವುದು? ಗುಣಸಂಧಿ. ಓ ಬರ್ತಾ ಇದೆ. ಗಂಗಾ, ಓಕೆ, ಉದಕ. ಅವೆರಡಲ್ಲಿ ಓ, ಗಂಗೋದಕ, ಗುಣಸಂಧಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಗಂಗಾ ಪ್ಲಸ್ ಉದಕ ಅಂತಕ್ಕಂಥದ್ದು ಗುಣಸಂಧಿ. ಓಕೆ, ಗುಣಸಂಧಿ. ಬನ್ನಿ ಸರ್, ಬನ್ನಿ. ನೆಕ್ಸ್ಟ್, ಕನ್ನಡದ ಮೊದಲ ಉಪಲಬ್ಧ. ಈಸಿ. ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದಿರಲ್ಲ, ಅಲ್ಲಿ ಪ್ರೀವಿಯಸ್ ಕ್ವಶನ್ಗಳಲ್ಲಿ ಅಲ್ಲಿ ನಾನು ಕಂಪ್ಲೀಟ್ ಲಿಸ್ಟೇ ಕೊಟ್ಟಿದ್ದೀನಿ, ಹಾಗಾಗಿ ಇಲ್ಲಿ ತಗೊಂಡಿಲ್ಲ ನಾನು. ಸೊ ಕವಿರಾಜ ಮಾರ್ಗ. ಕನ್ನಡದ ಮೊದಲುಗಳು ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ ಒಂದಷ್ಟು ಇಂಪಾರ್ಟೆಂಟ್ ಲಿಸ್ಟ್ ಕೊಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್, ಕಂದ್ಯ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ. ಇದು ಈಸಿ ಕ್ವಶನ್.
ಕಂದ್ಯ ಅಂದ್ರೆ 4, ಷಟ್ಪದಿ ಅಂದ್ರೆ 6 ಅಲ್ವಾ ಸರ್. ಅದರಲ್ಲಿ 1 ಮತ್ತು 4 3ನೇ ಸಾಲು ಸಮ ಆಗಿರುತ್ತೆ, 2 ಮತ್ತು 4ನೇ ಸಾಲು ಸಮ ಆಗಿರುತ್ತೆ. ಒಂದ್ಸಲ ನಿಮಗೆ ಕಂದ್ಯ ಪಟ್ಟದ ಒಟ್ಟು ಮಾತ್ರೆಗಳ ಸಂಖ್ಯೆ ಏನು ಕೇಳ್ಬೋದು ನಿಮಗೆ. ಷಟ್ಪದಿದು ಎಷ್ಟು, ಇವೆಲ್ಲ ವೆರಿ ಇಂಪಾರ್ಟೆಂಟ್, ಕೇಳಿದಾನೆ ಎಕ್ಸಾಮ್ ಅಲ್ಲಿ ಕೂಡ, ಗ್ರೂಪ್ ಸಿ ಅಂತೂ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, FD SDA KA KMF DCC ಬ್ಯಾಂಕ್ಸ್ ಎಲ್ಲ ಕೇಳ್ತಾರೆ. ನೆಕ್ಸ್ಟ್, ಮೊದಲು ಮಾನವನಾಗು ಎಂದು ಜಗತ್ತಿಗೆ ತಿಳಿಸುವವರು ಯಾರು ಅಂದ್ರೆ ಕವಿತೆ ಯಾರು ಸರ್? ಪುರಾಣಿಕರ, ಸಿದ್ದಯ್ಯ ಪುರಾಣಿಕರ. ಮೊದಲು ಮಾನವಾಗಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ್ ಇದ್ರಲ್ಲ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನಾಗು, ದುಡಿದು ಗಳಿಸಿ ಏನಾದರಾಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಹಿಂದೂ ಮುಸ್ಲಿಂನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ ಏನಾದರೂ ಆಗು, ಹಾರೈಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿಯಾಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿ ಮೊದಲು ಮಾನವನಾಗು. ಓಕೆ, ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್. ನೆಕ್ಸ್ಟ್, ಕಜ್ಜಿ ಇದವನಿಗೆ ಕಂಪ್ಲೀಟ್ ಮಾಡಿ. ಲಜ್ಜೆ ಇಲ್ಲ, ಆಪ್ಷನ್ 1A ಇಸ್ ದ ರೈಟ್ ಆನ್ಸರ್. ಓಕೆ, ಇದ್ರ ಬಗ್ಗೆ ಗೊತ್ತಿರುತ್ತೋ ನಾನು ಎಕ್ಸ್ಪ್ಲೇನ್ ಮಾಡುವಂಥದ್ದಿಲ್ಲ ಅನ್ಸುತ್ತೆ. ಲಜ್ಜೆ ಅಂದ್ರೆ ನಾಚಿಕೆ, ಮಾನ ಮರ್ಯಾದೆ ಇಲ್ಲ ಅನ್ನೋ ರೀತಿ. ಅಕ್ಷರಗಳ ಲೆಕ್ಕಾಚಾರಗಳೊಂದಿಗೆ ವಿಭಾಗಿಸಲ್ಪಡುವ ಗಣವನ್ನು ಡ್ಯಾಶ್ ಅಂತಾರೆ. ಅಕ್ಷರ ಗಣ ಸಿಂಪಲ್ ಅಲ್ವಾ. ಅಂಶಗಣ ಏನ್ ಹೇಳ್ತೀರಾ? ಅಂಶದಲ್ಲಿ 3 ಬರುತ್ತೆ. ಏನೇನು ಅಂಶಗಣ, ಮತ್ತೆ ಇನ್ನೊಂದೇನು ಬರುತ್ತೆ, ಮಾತ್ರಾಗಣ ಬರುತ್ತೆ. ಮಾತ್ರಾಗಣ ಮಾತ್ರೆಗಳ ಆಧಾರದ ಮೇಲೆ ಮಾಡ್ತೀವಿ ಅಲ್ವಾ. ಅಕ್ಷರ ಗಣದಲ್ಲಿ ನಾವು ನೋಡಿದ್ರೆ ಯಮತರಾಜ ಬಾಲಸಲಗಂ ನೋಡ್ತೀವಿ ಅಲ್ವಾ ಸರ್. ಅಕ್ಷರಗಳು ಮೇಲೆ ನಾವು ಗಣಗಳನ್ನಾಗಿ ಗುಂಪು ಮಾಡ್ತಕ್ಕಂಥದ್ದು. ಓಕೆ, ತುಂಬಾ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ನಾನು ಇಲ್ಲಿ. ಅಕ್ಷರಗಳ ಆಧಾರದ ಗಣ ವಿಭಾಗ ಮಾಡ್ತೀವಿ. 3 ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಮಾಡಲಾಗುತ್ತದೆ. ಸೊ ಯಗಣ, ಮಗಣ, ತಗಣ, ರಗಣ, ಚಗಣ, ಬಗಣ, ನಗಣ, ಸಗಣ, ಇದನ್ನ ಯಮತರಾಜ ಬಾಲಸಲಂ ಅಲ್ಲಿ ಮಾಡ್ತೀವಿ. ಯಗಣ ಅಂದ್ರೇನು, ಮಗಣ ಅಂದ್ರೇನು, ಮನೆಗಣ ಅಂದ್ರೇನು, ಭಗಣ ಅಂದ್ರೇನು, ಸೊ ಅದೆಲ್ಲ ಇಲ್ಲಿ ಕೊಟ್ಟಿದೆ, ನೋಡ್ಕೊಳ್ಳಿ. ಇದು ಬಿಟ್ಟು ಅಂಶಗಣ, ಅಂಶಗಳನ್ನ 3 ಅಂತ ಹೇಳಿದೆ, ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ. ಓಕೆ, ಅದೇ ರೀತಿ ನಿಮಗೆ ಮಾತ್ರೆಗಳ ಆಧಾರದ ಮೇಲೆ ಮಾಡ್ತೀವಿ. ಸೊ ಇದೆಲ್ಲ ಸಿಂಪಲ್ ಕ್ವಶನ್, ಬೆಸ್ಟ್ ಡೆಫಿನಿಷನ್ ಕೇಳಿದಾನೆ ಅಷ್ಟೇ ನಿಮಗೆ. ನಿಮಗೆ ಲಘು ಗುರು ಹಾಕಿ ಈ ತರ ಏನು ಕೇಳಿಲ್ಲ ನಿಮಗೆ. ಸೊ ಹಾಗಾಗಿ ಜಸ್ಟ್ ನಿಮಗೆ KMF DCC ಬ್ಯಾಂಕ್ ಅಲ್ಲಿ ಅಷ್ಟು ಗ್ರಾಮರ್ ಅಷ್ಟೊಂದು ಕೇಳಕ್ ಹೋಗಲ್ಲ, ತುಂಬಾ ಡೀಪ್ ಆಗಿ ಕೇಳಕ್ ಹೋಗಲ್ಲ ಕನ್ನಡದ್ದು. ಆದ್ರೆ ನಿಮಗೆ ಸಮಾನಾರ್ಥಕ ಪದ ಕೇಳ್ತಾನೆ ನೋಡಿ, ಮಾತ್ರೆಗಳ ಆಧಾರದ ಮೇಲೆ. ಮತ್ತೆ ನಿಮಗೆ ಹೆಚ್ಚಾಗಿ ಕವಿ ಕಾವ್ಯಗಳದ್ದು ಕೇಳ್ತಾರೆ. ನೆಕ್ಸ್ಟ್, ಅವಿರತ ಎಂಬುದರ ಸಮಾನಾರ್ಥಕ ಪದ ಏನು ಹೇಳ್ತೀರಾ? ಹೇಳ್ತೀರಾ? ಹೋಮ್ವರ್ಕ್ ಕೊಡ್ಲ ನಿಮ್ಗೆನೆ? ಹೇಳ್ತೀರಾ ಹೋಮ್ವರ್ಕ್ ಕೊಡ್ಲ ಸ್ನೇಹಿತರೆ? ಬಿಡುವಿಲ್ಲದ, ಯಾವಾಗ್ಲೂ ಅಂತ. ನೆಕ್ಸ್ಟ್, ದಶಾನನ ಹೇಳ್ತೀರಾ? ರಾವಣ ಯಾರು? ದಶಾನನ 10 ತಲೆಯುಳ್ಳವನು, ಅಥವಾ 10 ಮುಖ, ಅಥವಾ 10 ತಲೆ, ರಾವಣ ದಶಾನನ. ನೆಕ್ಸ್ಟ್, ಕಲ್ಲು ಹೃದಯ ಎಂದರೆ ನೋಡಿ, ಅಲ್ಟಿಮೇಟ್ ಕ್ವಶನ್ ಇದು. ಕಲ್ಲಿನಿಂದ ಮಾಡಿದ ಹೃದಯ ಗಟ್ಟಿ ಮನಸ್ಸಿನವ, ಗಟ್ಟಿಯಾದ ಹೃದಯ ಕ್ರೂರಿ. ಕಲ್ಲು ಹೃದಯ ಅಂದ್ರೇನು? ಅವ್ನ ಹೃದಯ ಕಲ್ಲು ಅಂದ್ರೆ ಯಾವುದೇ ಕರುಣೆ ಇಲ್ಲ, ಏನಿಲ್ಲ, ಮರುಗೋದಿಲ್ಲ. ಓಕೆ, ಯಾರು ಹೆಂಗಾರೋ ಏನಾರೋ ಅಲ್ಲಿ ಹಿಂಸೆ ಆಗ್ತಾರೆ ನೋಡ್ಕೊಂಡು ಸುಮ್ಮನೆ ಇರೋದು, ಅಂದ್ರೆ ಒಂದು ಕರುಣೆ ಮನೋಭಾವ ಈ ತರ ಏನೂ ಇಲ್ಲ. ಹಂಗಂತ ಗಟ್ಟಿಯಾದ ಹೃದಯ ಅಂತಲ್ಲ, ಹಂಗಾರೆ ಗಟ್ಟಿ ಮನಸ್ಸು ಅಂತಲ್ಲ, ಮನಸ್ಸು ಬರಲ್ಲ, ಕ್ರೂರಿ ಅಂತ ಬರೋದು. ಕ್ರೂರಿ ಅಂದ್ರೆ ಏನರ್ಥ? ಕರುಣೆ ಇಲ್ಲದೆ, ದಯೆ ಇಲ್ಲದೆ, ಅಥವಾ ಅತ್ಯಂತ ಕಠಿಣ ಹೃದಯದ ವ್ಯಕ್ತಿ ಅಂತ ಕರೀತು. ಓಕೆ, ಕ್ರೂರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಟೊಂಕ ಮುರಿದರು ಬಿಂಕ ಮುರಿಯಲಿಲ್ಲ. ಸರ್, ಟೊಂಕ ಮುರಿದರು ಬಿಂಕ ಅಂದ್ರೆ ನಿಂಗೆ ಸೊಂಟದ ಮೇಲೆ ಸೊಂಟ ಮುರಿದ್ರು ಕೂಡ ನಿನ್ನ ಈ ಭಿನ್ನಾಣ, ನಿನ್ನ ಈ ಒಂದು ನುಲಿಯೋದು ಇದನ್ನ ಬಿಡಲಿಲ್ಲ ಅನ್ನೋ ರೀತಿ. ಓಕೆ, ಪ್ರಸಿದ್ಧ ಅಂಕಣಕಾರರೆಂದು ಹೆಸರು ಪಡೆದ ಲೇಖಕರು ಯಾರು? ನಿಸಾರ್ ಅಹಮದ್ ಅವರ, ಗೋಕಾಕ್ ಅವರ, ಶಿವರಾಮ್ ಕಾರಂತ, ಹಾಮನಾಯಕನ? ಎಸ್, ಹಾಮನಾಯಕ್. ಓಕೆ, ಹಾಮನಾಯಕ್, ಆರೋಗ್ಯದ ಮಾನಪ್ಪ ನಾಯಕ್ ಅವರು ಪ್ರಮುಖವಾಗಿ ಪ್ರಸಿದ್ಧ ಅಂಕಣಕಾರರು. ಅವ್ರ ಜೊತೆ ಅಲೆಯೂರು ಹರಿದಾಸ್ ಶೆಣ್ಣೈ, SR ವಿಜಯಶಂಕರ್ ಕೂಡ ಪ್ರಸಿದ್ಧ ಅಂಕಣಕಾರರು. ಬಟ್ ಫೇಮಸ್ ಅಂಕಣಕಾರರು ಹಾಮನಾಯಕ್. ಹಾಸ್ಯಲೇಖನ ಒಂದಷ್ಟು ಇದು ಕೂಡ ಬರೆದಿದ್ದಾರೆ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ನೆಕ್ಸ್ಟ್, ಕಾಲ್ಬಳೆ ಎಂಬುದು ಡ್ಯಾಶ್ ಸಮಾಸ ಹೇಳ್ತೀರಾ? ಕಾಲ್ಬಳೆ ಸಿಂಪಲ್ ಸರ್. ಅಗೇನ್, ಕಾಲಿನ ಬಳೆ ಅಲ್ವಾ ಸರ್, ಅಥವಾ ಕಾಲಿನಲ್ಲಿನ ಬಳೆ, ಅಥವಾ ಕಾಲಿನ ಬಳೆ ಅಂತ ಸಮಾಸ ಬಿಡಿಸಿದ್ರೆ ಕಾಲು ಬಳೆ ಯಾವುದು ಸರ್? ಕೈಯ ಬಳೆ ಯಾವುದು ಸರ್?
ಬಳೆ ಇಲ್ಲಿ ಪ್ರಧಾನ, ಕಾಲ್ದ, ಕೈದ ಅಲ್ವಾ ಸರ್? ಅಂದ್ರೆ ತತ್ಪುರುಷ ಸಮಾಸ. ಕಾಲ್ ಬಳೆ ತತ್ಪುರುಷ ಸಮಾಸ. ಪೂರ್ವಪದ ನಾಮಪದ, ಉತ್ತರ ಪದ ಕೂಡ ಪ್ರಧಾನ ಅಲ್ವಾ? ಇದು ನಾಮಪದ, ಇದು ನಾಮಪದ. ಬಟ್ ಇದು ಒಳ್ಳೆ ಪ್ರಧಾನ. ಯಾಕೆ ಪ್ರಧಾನ ಅಂತೀವಿ? ಇದು ಕಾಲೊಂದ ಬಳೆ, ಬಳೆ ಇಸ್ ಪ್ರಧಾನ. ಕೈ ಬಳೆ ಅಲ್ವಾ? ತೋಳ್ ಬಳೆ, ಹೊಕ್ಕಳು ಬಳೆ ಅಂತೀವಲ್ಲ ಹೇಳ್ತಾರೆ. ನೆಕ್ಸ್ಟ್ ಹಬ್ಬ ವಿರುದ್ಧದ ಪದ. ಇದು ನೋಡಿ ಚೆನ್ನಾಗಿ ಕೊಟ್ಟಿದ್ದಾನೆ. ಆರ್ಭಟ, ಕೂಗು, ಬೊಬ್ಬೆ, ನಿಶಬ್ದ. ನೋಡಿ ಹಬ್ಬ ವಿರುದ್ಧ ಪದ ಅಂದ್ರೆ ಕರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ಒಳ ಅರ್ಥದಲ್ಲಿ ಪ್ರಕಾರ ಕೇಳಿದ್ದಾನೆ ಇಲ್ಲಿ. ಹಬ್ಬ ಅಂದ್ರೇನು? ಹಬ್ಬ ಹರಿದಿನ ಅಂದ್ರೆ ಅಲ್ಲಿ ಯಾವಾಗಲೂ ಗಿಜಿ ಗಿಜಿ ಅಂತ ಇರತ್ತೆ, ಸಂತೋಷ ಇರತ್ತೆ, ಮಾತುಕತೆ ಇರುತ್ತೆ ಅಲ್ವಾ ಸರ್? ವಿರುದ್ಧ ಏನೋ ನಿಶಬ್ದವಾಗಿರೋದು. ಹಬ್ಬದಲ್ಲಿ ಯಾವಾಗಲೂ ನಿಶಬ್ದವಾಗಿರಲ್ಲ. ಯಾವುದೇ ಹಬ್ಬ ನೀವು ಹಬ್ಬ ಮಾಡದೆ ನಾವು ಸಂತೋಷದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥ ಹಬ್ಬ. ನೆಕ್ಸ್ಟ್ ತೃಪ್ತಿ ಸಮಾನಾರ್ಥಕ ಪದ ಯಾವುದು? ನನಗೆ ಊಟ ಮಾಡಿದೆ ತೃಪ್ತಿ ಸಿಕ್ತು ಅಂತೀವಿ, ಸುಖ ಸಿಕ್ತು ಅನ್ನಲ್ಲ. ತುಂಬಾ ಜನ ಸುಖ ಅನ್ಕೋತ ಇಲ್ಲ, ಸಮಾಧಾನ. ಆಕ್ಚುಲಿ ತೃಪ್ತಿ ಅಂದ್ರೆ ಸಮಾಧಾನ, ಓಕೆ, ಸುಖ ಅಲ್ಲ. ಈಗ ನಮ್ಗೆ ಊಟ ತಿಂದಾಗ ಅಯ್ಯಪ್ಪ ನಂಗೆ ತೃಪ್ತಿ ಆಯ್ತು ಅಂತೀವಿ, ಅಂದ್ರೆ ನಂಗೆ ಸಮಾಧಾನ ಆಯ್ತು ಅಂತ. ಯಾಕೆ? ಹೊಟ್ಟೆ ಹಸಿ ಇರುತ್ತೆ. ಊಟ ಮಾಡಿದ್ರೆ ತೃಪ್ತಿ ಆಯ್ತು, ಓಕೆ, ಸಮಾಧಾನ ಆಯ್ತು ನನಗೆ ಊಟ ಆದ್ಮೇಲೆ ನೋಡಿದ್ವಿ. ಓಕೆ. ನೆಕ್ಸ್ಟ್ ಪಂಚಾಂಗದ ಸಮಾನಾರ್ಥಕ ಪದ. ಇದು ಕೂಡ ಅಲ್ಟಿಮೇಟ್. ಪಂಚ ಅಂಗ ಅಂದ್ರೆ 5 ಅಂಗಗಳು ಅಂತ ಹಾಕಿದ್ರೆ ನೋ. ಪಂಚಾಂಗ ಅನ್ನೋದು ನಮ್ಗೆ ಹಿಂದೂ ಕ್ಯಾಲೆಂಡರ್ ಇರ್ತಕ್ಕಂಥದ್ದು ಕ್ಯಾಲೆಂಡರ್. ಪಂಚೇಂದ್ರಿಯನೂ ಅಲ್ಲ, ಪಂಚಕಜ್ಜಾಯ. 5 ಅಂಗಗಳು ಅಂತ. ಯಾವ್ದಪ್ಪ 5 ಅಂಗಗಳು? ಪಂಚ ಅಂಗಗಳು ಅಂದ್ರೆ ಯಾವ್ದು ಹೇಳಿ ನೋಡೋಣ. ಯಾವ್ದನ್ನ ತಗೋತೀರಾ? ಹೇಳ್ತೀರಾ? ಕಿವಿ, ಮೂಗು, ಕಣ್ಣು, ನಾಲಿಗೆ, ಸ್ಪರ್ಶ ಅಲ್ವಾ? 5 ಅಂಗಗಳು ಪಂಚೇಂದ್ರಿಯ ಅಂತ ಕರಿತೀವಿ. ಅದು ಪಂಚ ಅಂಗಗಳು ಅಂತ ಕರೆಯಲ್ಲ. ಹಿಂದೂ ಕ್ಯಾಲೆಂಡರ್ನ ಪಂಚಾಂಗ ಅಂತೀವಿ. ಅಥವಾ ಯಾವ್ದು ಅಂಗ? ಅಗೇನ್ ಪಂಚಾಂಗ ಅಂದ್ರೆ ಯಾವುದು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಇವುಗಳು 1, 2, 3, 4, 5 ಇವು ಪಂಚ ಅಂಗಗಳು. ಪಂಚ ಅಂಗಗಳು ಅನ್ನಲ್ಲ ನಮ್ದು, ಪಂಚೇಂದ್ರಿಯಗಳು ಅಂತೀವಿ ಅಲ್ವಾ ಸರ್? ಇದನ್ನ ಅಥವಾ ದಿನದರ್ಶಿಕೆ, ಕಾಲದರ್ಶಿನಿ, ಜ್ಯೋತಿಷ್ಯದ ಪುಸ್ತಕ, ತಿಥಿ ಪತ್ರಿಕೆ, ಕ್ಯಾಲೆಂಡರ್ ಅಂತೆಲ್ಲ ಕರಿತೀವಿ. ಸೊ ಇಲ್ಲಿ ನಾವು ಸ್ವಲ್ಪ ತಲೆ ಓಡಿಸೋದು ಅಂಗಗಳು ಅಂತಿದೆ ಅನ್ಬಿಟ್ಟು ಹಾಕಿದ್ರೆ ಇಲ್ಲ, ಪಂಚೇಂದ್ರಿಯ ಅಂತೀವಿ, ಪಂಚ ಅಂಗಗಳು ಅನ್ನಲ್ಲ ನಮ್ದು ಸರ್. ಸಂಸ್ಕೃತದಲ್ಲಿ ಕಿರಾತಾರ್ಜುನೀಯ ಕಾವ್ಯ ಬರೆದ ಕವಿ? ಇದು ಈಸಿ ಕ್ವಶನ್ ಒನ್ಸ್ ಅಗೇನ್. ಅಂದ್ರೆ ಈ ಯಾವ ಕಾವ್ಯ ಕೃತಿಗಳು ಬರೆದಿದ್ದಾರೆ ಕವಿಗಳು, ಅದು ತುಂಬಾ ಇಂಪಾರ್ಟೆಂಟ್. ಇವೆಲ್ಲ ನಾವು ಇತಿಹಾಸದ ಒಂದು ಇದರಲ್ಲಿ ಮಾಡಿದೀವಿ, ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ನೋಡಿ. ಭಾರವಿ ಸರ್ 6ನೇ ಶತಮಾನ ಅನ್ಕೋತೀನಿ, 6ನೇ ಶತಮಾನದ ಆಸುಪಾಸಲ್ಲಿ ಬರ್ದಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿ. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿ ಇಷ್ಟ ಆಗಿದೆ ಅನ್ಕೋತೀನಿ. ಡಿಫಿಕಲ್ಟೀಸು ಬರ್ತವೆ, ಈ ಸ್ವಲ್ಪ ಮೀಡಿಯಂ, ಮಾಡರೇಟ್ ಬರುತ್ತೆ, ಈಸಿನೂ ಬರುತ್ತೆ. ಎಲ್ಲಾ ತರ ಕ್ವಶನ್ಸ್ ಗಳ ಸೀರೀಸ್ ತಗೊಂಡಿದ್ದೀನಿ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ. ಗ್ರೂಪ್ ಸಿ ಆಗ್ಬೋದು, ಅಥವಾ DCC ಬ್ಯಾಂಕ್ ಅಥವಾ KM ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಯಾಕಂದ್ರೆ ಇದು KMF ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಹಾಗೆ ಲಿಂಕ್ ಕೊಟ್ಟಿರ್ತೀನಿ, ಪ್ಲೇಲಿಸ್ಟ್ ಪ್ರೀವಿಯಸ್ ನೋಡಿಲ್ಲ ನೋಡ್ಕೊಳ್ಳಿ. ಅಂಡ್ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.